ಇನ್ಸುಲಿನ್ ಅನ್ನತಕ್ಕಂಥದ್ದು ಕೂಡ ಒಂದು ಹಾರ್ಮೋನ್. ಈ ಹಾರ್ಮೋನು ವ್ಯತ್ಯಾಸ ಆಗೋದು ಯಾವಾಗ ಅಂತ ಹೇಳಿದ್ರೆ ನಮ್ಮ ದಿನಚರಿ ವ್ಯತ್ಯಾಸ ಆದಾಗ. ಜಗತ್ತಿನ ಯಾವುದೇ ಜೀವರಾಶಿಗಳನ್ನು ನೀವು ಗಮನಿಸಿ ನೋಡಿ, ಯಾವ ಜೀವರಾಶಿಗಳಿಗೂ ಕೂಡ ಇಂತಹ ಡಯಾಬಿಟಿಸ್, BP, ಶುಗರ್ ಯಾವ ಕಾಯಿಲೆಗಳು ಬಂದಿಲ್ಲ. ಕಾರಣ ಅವು ನಿಸರ್ಗದ ನಿಯಮವನ್ನ ಪಾಲನೆ ಮಾಡ್ತವೆ. ನಾವು ಒಂದನ್ನ ಪ್ರಯೋಗ ಮಾಡಿ ಇದರ ಬಗ್ಗೆ ರಿಸರ್ಚ್ ಮಾಡಿದಾಗ ಒಂದು ವಿಚಾರವನ್ನ ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಂಡ್ವಿ. ಯಾವ ಪ್ರಾಣಿ ಪಕ್ಷಿಗಳು ಆ ಒಂದು ದಿನಚರಿಯನ್ನ ಸರಿಯಾಗಿ ಫಾಲೋ ಮಾಡ್ತವೆ ಅವುಗಳಿಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಅದು ಹೇಗೆ ಅನ್ನೋದನ್ನ ರಿಸರ್ಚ್ ಮಾಡ್ಲಿಕ್ಕೆ ಒಂದು ಇಲಿ ಮೇಲೆ ನಾವು ಪ್ರಯೋಗ ಮಾಡಿದಾಗ ಇಲಿ ಯಾವತ್ತು ರಾತ್ರಿ ಆಹಾರ ಸೇವನೆ ಮಾಡುತ್ತೆ, ಬೆಳಗ್ಗೆ ಆಹಾರ ಸೇವನೆ ಮಾಡೋದಿಲ್ಲ ಇಲಿ. ಆ ಇಲಿಯನ್ನ ಒಂದು ಬೋನ್ ನಲ್ಲಿ ಕೂಡ ಹಾಕಿ ಅದಕ್ಕೆ ಬೆಳಗ್ಗೆ ಆಹಾರ ಕೊಟ್ಟು ಒಂದು ತಿಂಗಳ ನಂತರ ಅದರ ಬ್ಲಡ್ ಪರೀಕ್ಷೆಯನ್ನ ಮಾಡಿದಾಗ, ರಕ್ತ ಪರೀಕ್ಷೆಯನ್ನ ಮಾಡಿದಾಗ ಅದಕ್ಕೆ BP, ಶುಗರು, ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗಿದೆ. ನಾವೇನ್ ಮಾಡ್ತೇವೆ, ರಾತ್ರಿ 9 ಗಂಟೆ, 10 ಗಂಟೆ, 11 ಗಂಟೆ, 12 ಗಂಟೆಗೆಲ್ಲ ಸೇವನೆ ಮಾಡ್ತೇವೆ ಆಹಾರ. ಇದು ಅತ್ಯಂತ ಅಪಾಯಕಾರಿ ಡಯಾಬಿಟಿಸ್ ಬರ್ಲಿಕ್ಕೆ ಮೂಲ ಕಾರಣ. ಸೂರ್ಯ ಮುಳುಗಿದ ಮೇಲೆ ಆಹಾರ ಸೇವನೆ ಮಾಡೋದು ಹಲವಾರು ರೋಗಗಳಿಗೆ, ಸುಮಾರು 300ಕ್ಕೂ ಹೆಚ್ಚು ರೋಗಗಳಿಗೆ ಕಾರಣ ಆಗ್ತದೆ. ಅದಕ್ಕೆ ಡಯಾಬಿಟಿಸ್ ಕೂಡ ಅದರಲ್ಲಿ ಒಂದು. ಅದಕ್ಕೆ ರಾತ್ರಿ ಸೂರ್ಯಾಸ್ತದ ಒಳಗಡೆನೆ ಲೈಟ್ ಇರುವ ಆಹಾರಗಳನ್ನು, ಲೈಟ್ ಅಂದ್ರೆ ಲಘು ಆಹಾರಗಳನ್ನ ಸೇವನೆ ಮಾಡೋದು ಬಹಳ ಮುಖ್ಯ. ಇದು ಲೈಫ್ ಸ್ಟೈಲ್. ಇದನ್ನ ಸರಿಯಾಗಿ ನಾವು ಫಾಲೋ ಮಾಡದೇ ಇದ್ರೆ ನಮ್ಮ ಡಯಾಬಿಟಿಸ್ ಯಾವುದೇ ಕಾರಣಕ್ಕೂ ನಿವಾರಣೆ ಆಗೋದಿಲ್ಲ.